ಎಲ್ರಿಗೂ ಆ ನುಡಿ ನಾರಾಜ್ ಮಾಡುವ ನಮಸ್ಕಾರಗಳು. ಬಂಧುಗಳೇ, ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಪದ್ಮಭೂಷಣ, ವಿಚಾರವಾದಿ, ವೈಜ್ಞಾನಿಕ ಚಿಂತಕ, ಶಿಕ್ಷಣ ತಜ್ಞ ಡಾಕ್ಟರ್ ಎಚ್ ನರಸಿಂಹಯ್ಯನವರ ಜನ್ಮ ಶತಮಾನೋತ್ಸವ ಅಂಗವಾಗಿ ಬೆಂಗಳೂರಿನ ಬಸವನಗುಡಿಯಿಂದ ಹೊಸೂರಿನ ಎಚ್ ಎನ್ ರವರ ಅಮರಧಾಮದವರೆಗೂ ಪಾದಯಾತ್ರೆ ನಡೀತಾ ಇರೋದು ನಿಮ್ಮೆಲ್ಲರಿಗೂ ತಿಳಿದ ವಿಷಯವೇ. ಬಂಧುಗಳೇ, ಎಚ್ ಎನ್ ರವರು ಆಜನ್ಮ ಬ್ರಹ್ಮಚಾರಿಯಾಗಿ, ಮಹಾತ್ಮ ಗಾಂಧೀಜಿಯವರ ಅನುಯಾಯಿಗಳಾಗಿ, ಸ್ವಾಮಿ ವಿವೇಕಾನಂದರ ಚಿಂತನೆಗಳನ್ನು ಅಳವಡಿಸಿಕೊಂಡವರು, ನುಡಿದಂತೆ ನಡೆದವರು. ಇಡೀ ನಮ್ಮ ಬದುಕನ್ನು ದೇಶಕ್ಕಾಗಿ, ಸಮಾಜಕ್ಕಾಗಿ ಮುಡುಪಾಗಿಟ್ಟಂಥ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು. ಬಂಧುಗಳೇ, ಈ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ, ಕರ್ನಾಟಕದಲ್ಲಿ ಸೇರಿದಂತೆ ಎಲ್ಲವೂ ಕಡೆ ಕೂಡ ಮತೋನ್ಮಾದ ಶಕ್ತಿಗಳು ಅಟ್ಟಹಾಸ ಮೀರಿ ನಡ್ಕೊತಾ ಇದ್ದು, ಇಂಥ ಸಂದರ್ಭದಲ್ಲಿ ಈ ವಿದ್ಯಾರ್ಥಿ ಯುವಜನರ ಮಧ್ಯೆ ಎಚ್ ಎನ್ ರವರ ವೈಚಾರಿಕ ಚಿಂತನೆಗಳು, ಗಾಂಧೀಜಿಯವರ ವಿಚಾರಗಳು, ವಿವೇಕಾನಂದರ ವಿಚಾರಗಳು, ರಾಮಕೃಷ್ಣ ಪರಮಹಂಸರ ವಿಚಾರಗಳನ್ನು ಬಿತ್ತಿ ಅವರಲ್ಲಿ ದೇಶಕ್ಕೆ ಪೂರಕವಾದ ಜನಸ್ನೇಹಿಯನ್ನ ಮನೋಭಾವವನ್ನು ಬೆಳೆಸಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಆ ಕಾರಣಕ್ಕಾಗಿಯೇ ನಾಡಿನಲ್ಲಿರ್ತಕ್ಕಂಥ ಹಲವಾರು ಜನ ವಿಚಾರವಾದಿಗಳು, ಪ್ರಗತಿಪರರು, ವೈಜ್ಞಾನಿಕ ಚಿಂತಕರು ಮೌಢ್ಯದ ವಿರುದ್ಧ, ಮತಾಂಧತೆಯ ವಿರುದ್ಧ, ಜಾತೀಯತೆ ವಿರುದ್ಧ, ಅಸ್ಪೃಶ್ಯತೆ ವಿರುದ್ಧ ಸಮಾನತೆಯನ್ನು ಸಾರಲಿಕ್ಕಾಗಿ, ಡಾಕ್ಟರ್ ಎಚ್ ಎನ್ ರವರ ಆದರ್ಶಗಳನ್ನು ಪುನರ್ಸ್ಥಾಪಿಸಲಿಕ್ಕಾಗಿ, ಸ್ವಾಮಿ ವಿವೇಕಾನಂದರಂಥ ವಿಚಾರಗಳನ್ನು ಪುನರ್ಸ್ಥಾಪಿಸಲಿಕ್ಕಾಗಿ ಈ ಪಾದಯಾತ್ರೆ ನಡೆಸಿದ್ದಾರೆ. ಹಾಗಾಗಿ ದಯವಿಟ್ಟು ತಾವೆಲ್ಲರೂ ಕೂಡ ಎಲ್ಲ ನಾಗರಿಕರು, ವಿಚಾರವಾದಿಗಳು, ವೈಜ್ಞಾನಿಕ ಚಿಂತಕರು, ಪ್ರಗತಿಪರ ಹೋರಾಟಗಾರರು, ಕನ್ನಡ ಪರ ಹೋರಾಟಗಾರರು, ರೈತ ಹೋರಾಟಗಾರರು ಎಲ್ಲರೂ ಕೂಡ ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿ ಈ ಪಾದಯಾತ್ರೆಯನ್ನು ಯಶಸ್ವಿಗೊಳಿಸಿ ಡಾಕ್ಟರ್ ಎಚ್ ನರಸಿಂಹಯ್ಯನವರ ವಿಚಾರಗಳನ್ನು ಮತ್ತಷ್ಟು ಪ್ರಖರವಾಗಿ ಹರಡಲಿಕ್ಕೆ ಸಹಕರಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ಮನವಿ. ನಮಸ್ಕಾರ.